ಸಿಂಹರಾಶಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಅದಕ್ಕೆ ಗಾಬರಿಯಾಗಬೇಕಾದಂಥದ್ದೇನಿಲ್ಲ. ಆದರೆ ಆ ಆರೋಗ್ಯ ಸಮಸ್ಯೆ ನಿಮ್ಮ ಬೇರೆಲ್ಲ ಕೆಲಸಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಅಡ್ಡಿಯನ್ನು ಮಾಡುವಂಥದ್ದಾಗತ್ತೆ. ಯಾವುದೇ ರೀತಿಯ ಸಾಧನೆ ಪ್ರಾಮಾಣಿಕವಾಗಿರಲಿ. ನೀವು ಏನೇ ಸಾಧನೆ ಮಾಡಲಿಕ್ಕೆ ಹೊರಡಿ ಅದರಲ್ಲಿ ಜಯವನ್ನು ಗಳಿಸ್ತೀರಿ. ಆದರೆ ಆದಷ್ಟು ಪ್ರಾಮಾಣಿಕವಾಗಿದ್ದರೆ ನಿಮಗೆ ಕೆಟ್ಟ ಹೆಸರು ಬರಲಿಕ್ಕೆ ಅವಕಾಶಗಳು ಇರುವುದಿಲ್ಲ. ತುಂಬ ಹೆಚ್ಚಿನ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುವಂತಹದ್ದಾಗತ್ತೆ. ಕೆಲವರಿಂದ ಟೀಕೆಗೊಳಗಾಗ್ತೀರಿ. ನಿಮ್ಮ ಶಿಸ್ತುಬದ್ಧವಾದಂತಹ ಜೀವನ ಅಥವಾ ನಿಮ್ಮದೇ ಆದಂತಹ ಒಂದು ಕಾರ್ಯವೈಖರಿ ಬೇರೆಯವರಿಗೆ ಇಷ್ಟ ಆಗುವುದಿಲ್ಲ. ಆಗಬೇಕು ಅಂತಲೂ ಏನಿಲ್ಲ. ಅದು ನಿಮ್ಮ ವೈಯಕ್ತಿಕವಾದಂತಹ ವಿಚಾರ. ಸಮಾಜಕ್ಕೆ ಯಾವುದೇ ವ್ಯಕ್ತಿಗೆ ಏನು ಹಾನಿಯನ್ನು ಉಂಟು ಮಾಡದೇ ಇದ್ದರೆ ಆಯಿತು. ನೀವು ಯಾವ ಶಿಸ್ತನ್ನು ಬೇಕಾದರೂ ಕೂಡ ಅಳವಡಿಸ್ಕೊಳ್ಳಿ. ಬೇರೆಯವರಿಗೆ ತೊಂದರೆ ಆಗೋದು ಬೇಡ ಅಂತಕ್ಕಂತಹ ಕಳಕಳಿ. ಸಮಯಕ್ಕೆ ಅನುಗುಣವಾದಂತಹ ಹೊಂದಾಣಿಕೆ ಇರಲಿ. ಆಯಾ ಸಂದರ್ಭಕ್ಕನುಗುಣವಾಗಿ ಹೊಂದಿಕೊಂಡು ಹೋಗಬೇಕಾಗತ್ತೆ. ಯಾವುದೋ ಒಂದು ಪದಾರ್ಥ ಇರೋದಿಲ್ಲ, ನನಗೆ ಅದೇ ಬೇಕು ಅಂತ ಹೇಳಿ ಹಠ ಮಾಡುವಂಥದ್ದು ಇದೆಯಲ್ಲ, ಅದು ತಪ್ಪಾಗಬಹುದು. ಆ ರೀತಿಯಲ್ಲಿ ನಿಮ್ಮ ರಾಜಿ ಹೊಂದಾಣಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಕುಟುಂಬದಲ್ಲಿ ನಿಮ್ಮನ್ನು ಆಶ್ರಯ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ನಿಮ್ಮನ್ನು ಏನಾದರೂ ಒಂದು ಕೇಳ್ತಾರೆ. ನಿಮ್ಮ ಅಭಿಪ್ರಾಯ, ಮಾರ್ಗದರ್ಶನ, ಮಾತು, ಸಲಹೆ ಎಲ್ಲವೂ ಕೂಡ ಬೇಕಾಗುವಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ಯಶಸ್ಸನ್ನು ಹೊಂದುತ್ತೀರಿ. ಆರ್ಥಿಕವಾಗಿ ನಿಮಗೆ ಎಲ್ಲ ರೀತಿಯಿಂದ ಅನುಕೂಲತೆ ಸಿಕ್ಕುವಂತಹ ದಿವಸ. ಗಾಯತ್ರಿ ಉಪಾಸನೆಯನ್ನು ಮಾಡಿ, ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಹಣ ಹೂಡಿಕೆಯನ್ನು ಮಾಡಿ ಲಾಭ ಪಡಿತಕ್ಕಂತಹ ದಿವಸ. ಅದು ನಿಮಗೆ ಒಂದು ರೀತಿಯ ಹವ್ಯಾಸವಾಗಿ ನೀವು ಬೆಳೆಸ್ಕೊಂಡು ಹೋಗಿರ್ತೀರಿ ಅಂತ ಹೇಳಬೇಕಾಗತ್ತೆ. ಹಳೆಯ ಬಾಕಿಯಿಂದ ನಿಮಗೆ ಜಯ ಸಿಕ್ಕತಕ್ಕಂತಹದ್ದು. ಯಾವುದೋ ಹಣವೋ ದ್ರವ್ಯವೋ ಪದಾರ್ಥವೋ ನಿಮಗೆ ಬರಬೇಕಾದಂಥದ್ದಿರುತ್ತೆ. ಬೇರೆಯವರಿಗೆ ಕೊಟ್ಟು ಸಿಗಹಾಕ್ಕೊಂಡಿರ್ತೀರಿ. ಇವತ್ತು ಅದ ನಿಮ್ಮ ಕೈ ಸೇರ್ತಕ್ಕಂತಹ ಒಂದು ಯೋಗ ಕಾಣ್ತಾ ಇರತಕ್ಕಂಥದ್ದು. ಕೆಲಸದ ಗುಣಮಟ್ಟ ಹೆಚ್ಚಾಗತ್ತೆ. ಹಾಗಾಗಿ ಒಂದು ರೀತಿಯ ಸಮಾಧಾನ ನಿಮಗೆ ಸಿಕ್ಕುವಂಥದ್ದು. ಹೊಸತನ್ನು ಏನಾದರೂ ಕಲಿಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಿ. ಅದು ನಿಮಗೆ ಎಲ್ಲ ರೀತಿಯಿಂದ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಸ್ನೇಹಿತರಿಗೆ ಸಹಾಯವನ್ನು ಮಾಡಿ. ನಿಮ್ಮ ಆತ್ಮೀಯರು ಯಾರಿದ್ದಾರೆ, ಯಾರಿಗೆ ಅಗತ್ಯತೆ ಇದೆ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರ ಅಗತ್ಯಕ್ಕನುಗುಣವಾಗಿ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ವೃತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅವೆಲ್ಲವೂ ಕೂಡ ಈ ದಿವಸ ಬಗೆಹರಿತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ. ಶುಭವಾಗಿ. ತುಲಾರಾಶಿ ವ್ಯಾವಹಾರಿಕವಾಗಿ ಗುರಿಯನ್ನು ತಲುಪೋದಕ್ಕೆ ತುಂಬ ಅವಕಾಶಗಳಿರತಕ್ಕಂತಹ ದಿವಸ. ಆ ದಿಶೆಯಲ್ಲಿ, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಸಂಪೂರ್ಣವಾದಂತಹ ಫಲವನ್ನು ನಿಮಗೆ ಕೊಡ್ತಕ್ಕಂತಹದ್ದು. ಹಕ್ಕುಗಳು ನಿಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಯಾವ ರೈಟ್ಸ್ ಇದೆ ಅದನ್ನು ಸಕಾಲದಲ್ಲಿ ನೀವು ಉಪಯೋಗ ಮಾಡಿಕೊಂಡ್ರೆ ಅದು ನಿಮಗೆಲ್ಲ ರೀತಿಯಿಂದಲೂ ಕೂಡ ಸಹಾಯಕವಾಗತ್ತೆ. ನಿಮಗೆ ಬರಬೇಕಾದಂತಹ ಕೆಲವು ಅಂಶಗಳು, ಕೆಲವು ಲಾಭಗಳು ನಿಮ್ಮನ್ನು ಸಕಾಲದಲ್ಲಿ ಸೇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅಪರಿಚಿತರನ್ನು ನಂಬಬೇಡಿ. ನಿಮಗೆ ಎಂಥ ಪರಿಸ್ಥಿತಿ ಇರಲಿ, ನಿಮಗೆ ಅವರು ಪರಿಚಯ ಇಲ್ಲ ಅಂತಾದರೆ ಆ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗ್ತಕ್ಕಂಥದ್ದು ಬೇಡ ಅನ್ನುವಂತಹ ಎಚ್ಚರಿಕೆಯ ಮಾತು. ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡಿ. ನಾಳೆ ಹೇಗೆ, ಮುಂದಿನ ದಿನಮಾನಗಳು ಹೇಗೆ ಎಂತಕ್ಕಂತಹ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಮನೆಗೆ ಸಂಬಂಧಿಕರು ಬರ್ತಾರೆ, ಅವರ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಅಂತಹ ಆರೋಗ್ಯಕರವಾದಂತಹ ಚರ್ಚೆ ನಿಮಗೆ ಅನುಕೂಲವನ್ನು, ಸಹಾಯವನ್ನು ಮಾಡ್ತಕ್ಕಂಥದ್ದಾಗತ್ತೆ. ವಿವಾಹದ ವಿಚಾರದಲ್ಲಿ ಅಸಮಾಧಾನವಾಗುತ್ತೆ. ಯಾವುದೋ ಮಂಗಳ ಕಾರ್ಯ, ಮದುವೆಯ ವಿಚಾರ ಮನೆಯಲ್ಲಿ ನಡಿಬೇಕು ಅಂತಾದಾಗ ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ, ವಾದ ವಿವಾದಗಳು, ಚರ್ಚೆಗಳು ಇವೆಲ್ಲ ನಿಮಗೆ ಏನೋ ಒಂದು ರೀತಿ ಅಹಿತ ಅಂತ ಹೇಳಿ ಅನಿಸಿ ಮಾನಸಿಕವಾಗಿ ಸಮಾಧಾನ ದೂರವಾಗ್ತಕ್ಕಂಥದ್ದು. ಸ್ವಯಂವರ ಪಾರ್ವತಿ ಮಂತ್ರವನ್ನು ಜಪ ಮಾಡಿದರೆ ವೈವಾಹಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಸ್ವಲ್ಪ ಸರಳವಾಗಿ, ಸುಲಭವಾಗಿ,
ಸುಖಾಂತ್ಯವಾಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಸಿದ್ಧಾಂತದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯನ್ನು ಮಾಡಿಕೊಳ್ಬೇಡಿ. ನೀವು ಹಲವಾರು ದಿವಸಗಳಿಂದ ನಿಮ್ಮದೇ ಆದಂತಹ ಒಂದು ಅಂಶವನ್ನು ರೂಢಿಸಿಕೊಂಡು ಅದರಂತೆ ನಡ್ಕೊಂಡು ಬರ್ತಾ ಇರ್ತೀರಿ. ಈಗ ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಆ ಸಿದ್ಧಾಂತವನ್ನು ತೊರೆದು ರಾಜಿಯನ್ನು ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದರೆ ಅದನ್ನು ಖಡಾಖಂಡಿತವಾಗಿ ನಿರಾಕರಿಸಬೇಕು. ಅದು ಬೇಡ ಅನ್ನುವಂತಹ ಆತ್ಮಸ್ಥೈರ್ಯ ನಿಮಗೆ ಇರಬೇಕಾಗತ್ತೆ. ಮಕ್ಕಳ ಜೊತೆ ಸಂತೋಷದಿಂದ ಕಾಲವನ್ನು ಕಳೆಯುವುದಕ್ಕೆ ಅವಕಾಶ ಇದೆ. ಅದು ಒಂದು ರೀತಿಯಲ್ಲಿ ಯೋಗ. ಎಲ್ಲರಿಗೂ ಕೂಡ ಅದು ಎಲ್ಲ ಕಾಲದಲ್ಲಿ ಸಿಕ್ಕತ್ತೆ ಅಂತ ಹೇಳೋದು ಕಷ್ಟ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇದ್ದರೆ ಮಾತ್ರ ಸುಖವಾಗುತ್ತೆ. ಇಲ್ಲ ಅಂತಾದರೆ ಬಹಳ ಭಿನ್ನಾಭಿಪ್ರಾಯಗಳು ಅಥವಾ ಏನೋ ಒಂದು ರೀತಿಯ ಮನಸ್ತಾಪ, ದ್ವೇಷ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಮಾಧ್ಯಮದವರಿಗೆ ಅನುಕೂಲ ಇರತಕ್ಕಂಥದ್ದು. ಅವರ ಕಾರ್ಯವೈಖರಿಯನ್ನು ಹಿರಿಯರು, ಅಧಿಕಾರಿಗಳು ಮೆಚ್ಚಿ ಅವರಿಗೆ ಬಡ್ತಿಯನ್ನು, ವಿಶೇಷವಾದಂತಹ ಸವಲತ್ತುಗಳನ್ನು ಕೊಡುವಂತಹ ಒಂದು ಅವಕಾಶ ಇರುತ್ತೆ. ಮಾನಸಿಕವಾದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಮಾನಸಿಕವಾಗಿ ತುಂಬ ಒತ್ತಡ ಇದೆ ಅಂತಾದರೆ ಯಾವ ಗುರಿಯನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ, ಯಾವ ಕೆಲಸವೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಆಗುವುದಿಲ್ಲ ಅಂತ ಹೇಳಬೇಕು. ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ದೊಡ್ಡ ವಿಷಯ ಅಂತ ಅಂದುಕೊಳ್ಳುವಂಥದ್ದು ಬೇಡ. ದಿನನಿತ್ಯಕ್ಕೆ ಏನು ಬೇಕೋ ಆ ರೀತಿಯ ಸಾಧಾರಣವಾದಂತಹ ಜೀವನವನ್ನು ನಡೆಸುವಂತಹ ಮನಸ್ಥಿತಿಯನ್ನು ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.